ನಮಸ್ಕಾರ ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. IPL ಇಂದ ಬರ್ತಾ ಇದೆ ಅಪ್ಡೇಟ್ಸ್ಗಳು. ಅಕಾರ್ಡಿಂಗ್ ಟು ಕ್ರಿಕ್ ಬಸ್ ರಿಪೋರ್ಟ್ಸು ಮೆಗಾ ಆಕ್ಷನ್ ಆಗುತ್ತೆ ಅಂತ ಅಪ್ಡೇಟ್ ಬರ್ತಾ ಇದೆ. ಈ ಸಲ ಮೆಗಾ ಆಕ್ಷನ್ ಆಗಬಾರ್ದು ಅಂತ ಸುಮಾರು IPL ಫ್ರಾಂಚೈಸ್ಗಳು ರಿಕ್ವೆಸ್ಟ್ನ ಹಾಕಿದ್ರು BCCIಗೆ. ಆಗಬಾರ್ದು ಅಂದರೆ ಟಾಪಲ್ಲಿ ಫಿನಿಶ್ ಮಾಡಿದಂಥ ಫ್ರಾಂಚೈಸ್ಗಳಿದ್ರು ಅವರೆಲ್ಲ ಆಗಬಾರ್ದು, 5 ವರ್ಷಕ್ಕೊಮ್ಮೆ ಮಾಡಬೇಕು ಅಥವಾ ಮಾಡಲೇಬಾರ್ದು ಮೆಗಾ ಆಕ್ಷನ್ನ, ಈ ಥರ ಮಿನಿ ಆಕ್ಷನ್ಗಳನ್ನೇ ಮಾಡ್ಕೊಂಡು ಹೋಗಲಿ ಪರವಾಗಿಲ್ಲ ಅನ್ನೋ ಥರ ಸ್ವಲ್ಪ ಫ್ರಾಂಚೈಸ್ಗಳು ಹೇಳಿದ್ರಂತೆ. ಅದೇ KKR ಅವರು ಇವರೆಲ್ಲ ಹೇಳಿದ್ರು ಅಂತ ಕಾಣಿಸುತ್ತೆ. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಮೆಗಾ ಆಕ್ಷನ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ರಿಟೆನ್ಷನ್ ಪಾಲಿಸಿ ರಿಲೇಟೆಡ್ ಅಪ್ಡೇಟ್ ಬಂದಿದೆ. ಕ್ರಿಕ್ ಬಸ್ ರಿಪೋರ್ಟ್ಸ್ ಪ್ರಕಾರ ಎಷ್ಟು ನಂಬರ್ ಆಫ್ ರಿಟೆನ್ಷನ್ ಇರಬೇಕು ಅಂತ ಇರಬಹುದು ಅಂತ ಅಂದರೆ BCCI ಲೈಕ್ಲಿ ಟು ಅಲೋ 6 ನಂಬರ್ ಆಫ್ ರಿಟೆನ್ಷನ್ ಅಲೋ ಮಾಡೋದಕ್ಕೆ ಒಂಥರ ಪರ್ಮಿಷನ್ ಕೊಡೋದಕ್ಕೆ ನೋಡ್ತಾ ಇದೆ ಅಂತ ಇವಾಗ ಅಪ್ಡೇಟು ಬರ್ತಾ ಇದೆ ಮಗ. 6 ನಂಬರ್ ಆಫ್ ರಿಟೆನ್ಷನ್ ಜೊತೆಗೆ ಒಂದು RTM ಕಾರ್ಡನ್ನು ಕೊಡಬೇಕು ಅಂತ. ಇನ್ ಕೇಸ್ ಏನಾದ್ರು 6 ರಿಟೆನ್ಷನ್ ಒಂದು ಫ್ರಾಂಚೈಸ್ ಮಾಡ್ಕೊಂತು ಅಂತಂದ್ರೆ ಅವ್ರಿಗೆ RTM ಕಾರ್ಡ್ ಇಲ್ಲದೇ ಇರೋ ಥರನಾದ್ರೂ ಆಗ್ಬೋದು, ಆ ಥರ ರೂಲ್ ತೊಗೊಂಬರ್ಬೋದು. ಇನ್ ಕೇಸ್ ಏನಾದ್ರು 3 ಅಥವಾ 4 ರಿಟೆನ್ಷನ್ ಮಾಡ್ಕೊಂತು ಒಂದು ಫ್ರಾಂಚೈಸ್ ಅಂತಂದ್ರೆ ಅವರಿಗೆ ಒಂದು RTM ಕಾರ್ಡ್ನ ಕೊಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ ಕೇಸ್ ಫುಲ್ ರಿಟೆನ್ಷನ್ 6 ರಿಟೆನ್ಷನ್ ಏನಾದ್ರು ಮಾಡ್ಕೊಂಡ್ಬಿಡ್ತು ಅಂದ್ರೆ ಆ ಫ್ರಾಂಚೈಸ್ಗೆ RTM ಕಾರ್ಡ್ ಇಲ್ಲದೇ ಇರೋ ಥರನೂ ಕೂಡ ಆಗ್ಬೋದು, ಅಂದ್ರೆ ರೈಟ್ ಟು ಮ್ಯಾಚ್ ಕಾರ್ಡು. ನೋಡೋಣ ಅದೇನಾಗುತ್ತೆ ಅಂತ. ಇವಾಗ ಬರ್ತಂಥ ಅಪ್ಡೇಟ್ ಪ್ರಕಾರ 6 ರಿಟೆನ್ಷನು ಜೊತೆಗೆ ಪೊಟೆನ್ಷಿಯಲಿ ವಿತ್ RTM ಕಾರ್ಡ್ ಅಂತ. ಪೊಟೆನ್ಷಿಯಲಿ ಅಂತಂದರೆ ಇನ್ನೂ ಒಂಥರ ಡೌಟ್ಫುಲ್ಲು, ಅದೇ ಒಂಥರ ಮಿಕ್ಸ್ಡ್ ಆಗಿರುತ್ತೆ ಅಂತ RTM ಕಾರ್ಡು. ಈ ಥರ ರೂಲ್ಸ್ ಹಲವಾರು ಸಲ ಮಾಡಿದೆ BCCI. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಲಾಸ್ಟ್ ಟೈಮ್ ಅಂತೂ RTM ಕಾರ್ಡ್ ಅಂತೂ ಇಲ್ಲ, ಬರೀ ಜಸ್ಟ್ 4 ರಿಟೆನ್ಷನ್ ಅಷ್ಟೇ ಅಲೋ ಮಾಡಿದೆ, ಯಾಕಂದರೆ ಹೊಸ 2 ಫ್ರಾಂಚೈಸಿ ಬಂದಿದ್ದರಿಂದ. ಸೊ ಈ ಟೈಮು RTM ಕಾರ್ಡು ಕೊಡ್ಬೋದು ಅಂತ ಅನ್ನಿಸಿದೆ. ಬಟ್ ಅದೇ ಪೊಟೆನ್ಷಿಯಲಿ ಈ ಥರ ಒಂದು 6 ನಂಬರ್ ಆಫ್ ರಿಟೆನ್ಷನ್ ಏನಾದ್ರು ಮಾಡಿದ್ರು ಅಂತಂದರೆ ಅವರಿಗೆ ಕೊಡದೇ ಇರೋ ಥರ ಮಾಡಬಹುದು ಅನ್ನೋ ಥರ ಕಾಣಿಸ್ತಾ ಇದೆ. ಮೆಗಾ ಆಕ್ಷನ್ ಅಂದರೆ ಇದೇ ಥರ ಇರಬೇಕು. ಇಲ್ಲಾಂದರೆ ಇಲ್ಲಿ RTM ಕಾರ್ಡ್ನ ಕೊಡ್ತಾನೆ, 1-2 RTM ಕಾರ್ಡ್ನ ಕೊಟ್ಬಿಡ್ತು ಅಂತಂದರೆ ಇಲ್ಲಿ 6 ಜನ ರಿಟೈನ್ ಮಾಡ್ಕೊಂಡು ಮತ್ತೆ ಇನ್ನು ಇಬ್ಬರನ್ನ ಸೇರಿಸ್ಕೊಬಿಡ್ತು ಅಂದರೆ 8 ಜನ ಸೇರಿಸ್ಕೊಬಿಡ್ತು ಅಂದರೆ ಅದು ಕೋರ್ ಟೀಮ್ ಮತ್ತೆ ಆಗೋಗ್ಬಿಡುತ್ತೆ ಅಲ್ಲಿ. ಸೊ ಕೋರ್ ಇರಬಾರ್ದು, ಎಲ್ಲ ಶಫಲ್ ಆಗಬೇಕು ಅನ್ನೋ ಥರನೇ ಒಂಥರ ಮೇನ್ ಉದ್ದೇಶ ಈ ಒಂದು ಮೆಗಾ ಆಕ್ಷನ್ದು. ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ರಿಲೇಟೆಡ್ ಕೂಡ ಸ್ವಲ್ಪ ಚರ್ಚೆ ಆಗಿತ್ತು. ಈ ಸಲ ಇರಬೇಕಾ ಇರಬಾರ್ದು ಅನ್ನೋದ್ರ ಬಗ್ಗೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಈ ಸಲ ಇರುತ್ತಾ ಅಂತ ಕೇಳಿದ್ರೆ ಹೌದು ಇರುತ್ತೆ ಅಂತ ಈಗ ಅಪ್ಡೇಟ್ ಬಂದಿದೆ. ಕ್ರಿಕ್ ಬಸ್ ರಿಪೋರ್ಟ್ಸ್ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸ್ ಅವರೆಲ್ಲ ಓನರೆಲ್ಲ ರಿಕ್ವೆಸ್ಟ್ ಹಾಕಿದ್ರು, ನಮ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಏನು ಬೇಡ, 11 ಜನ ಹೆಂಗಿರುತ್ತೋ ನಾರ್ಮಲ್ ಕ್ರಿಕೆಟು ಅದೇ ಥರ ಆಡೋಣ, ಇಂಪ್ಯಾಕ್ಟ್ ಪ್ಲೇಯರ್ ಏನು ಬದನೇಕಾಯಿ ಇದೇನಕ್ಕೆ ಇದು ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಅಂತೆಲ್ಲ ಹೇಳಿದರು. ಬಟ್ ಆದರೂ ಕೂಡ ಈ ಸಲ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರುತ್ತೆ ಅಂತ ಕ್ರಿಕ್ ಬಸ್ ರಿಪೋರ್ಟ್ ಮಾಡಿದೆ. ಸೊ ನೋಡೋಣ, ಅಫಿಷಿಯಲ್ ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡೋಣ. ಜೊತೆಗೆ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ ರಾಜಸ್ಥಾನ್ ರಾಯಲ್ಸ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ರಂತೆ ರಾಹುಲ್ ದ್ರಾವಿಡ್ ಅವರು. ಮತ್ತೆ ರೀ ಎಂಟ್ರಿ ಕೊಡೋದಕ್ಕೆ ಸಂಗಕ್ಕಾರ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ ಅಂತ ಅಪ್ಡೇಟು ಬಂದಿದೆ ರಾಜಸ್ಥಾನ್ ರಾಯಲ್ಸ್ ಟೀಮಲ್ಲಿ. ಸೊ ಹೋಪ್ಫುಲಿ ಅದು ಕೂಡ ಆಗಲಿ. ರಾಜಸ್ಥಾನ್ ಅಂದರೆ ಇವಾಗ ಆಲ್ಮೋಸ್ಟ್ ಒಂದು 3 ವರ್ಷ ಅವ್ರು 3-4 ವರ್ಷದಿಂದ ಅವ್ರು ಆಕ್ಟಿವ್ ಆಗಿ ಕಾಣಿಸ್ಕೊಂಡೇ ಇಲ್ಲ IPL ಅಲ್ಲಿ. ಇವಾಗ ಗೌತಮ್ ಗಂಭೀರ್ ಅವ್ರು ಹೆಂಗೆ ಕಾಣಿಸ್ಕೊಳ್ಳೋದಿಲ್ಲೋ ಅವರು ಕೂಡ ಅದೇ ರೀತಿ ಕಾಣಿಸ್ಕೊಂಡಿಲ್ಲ ಹೆಡ್ ಕೋಚ್ ಆಗಿದ್ದರಿಂದ. ಸೊ ಮತ್ತೆ ರೀ ಎಂಟ್ರಿ ಕೊಡುವಂಥ ಸಾಧ್ಯತೆ ಎದ್ದಿದ್ದು ಕಾಣಿಸ್ತಿದೆ. ನೋಡೋಣ, ಹೋಪ್ಫುಲಿ ಅದು ಕೂಡ ಆಗಲಿ ಅಂತ ಹೇಳ್ಕೊಳ್ತೀನಿ. ಯಾವ್ದಾರು ಒಂದು ಫ್ರಾಂಚೈಸಿಗೆ ಸೇರ್ಕೊಳ್ಳಿ ರಾಹುಲ್ ದ್ರಾವಿಡ್ ಕೂಡ, ಸುಮ್ಮನೆ ಏನಕ್ಕೆ ಖಾಲಿ ಕೂತ್ಕೊಳ್ಳೋದಲ್ವಾ. ನಿಮಗೇನು ಅನ್ಸುತ್ತೆ ಮಗ? ಇನ್ ಕೇಸ್ ಏನಾದರೂ 6 ನಂಬರ್ ಆಫ್ ರಿಟೆನ್ಷನ್ ಬಿಡ್ತು ಅಂತಂದರೆ RCB 6 ಜನನ ರಿಟೈನ್ ಮಾಡುತ್ತಾ ಅಥವಾ ಎಷ್ಟು ಜನ ರಿಟೈನ್ ಮಾಡ್ಬೋದು ಅಂತ ಅನ್ನಿಸಿದೆ. ನನ್ನ ಪ್ರಕಾರ RCB 6 ಜನ ಅಂತೂ ಪಕ್ಕಾ ರಿಟೈನ್ ಮಾಡೋದಿಲ್ಲ. 6 ನಂಬರ್ ಆಫ್ ರಿಟೆನ್ಷನ್ ಬಿಟ್ಟರು ಕೂಡ 6 ಜನ ರಿಟೈನ್ ಮಾಡೋದಿಲ್ಲ. ಯಾಕಂದರೆ ಮೆಗಾ ಆಕ್ಷನ್ ಅಂತ ಬಂದಾಗ ಲಾಸ್ಟ್ ಟೈಮು ಹೆಂಗೆ ಮಾಡಿತ್ತು ಅಂದರೆ RCB ಜಸ್ಟ್ 3 ಜನ ಮಾತ್ರ ರಿಟೈನ್ ಮಾಡ್ಕೊಂಡಿದ್ದು. 4 ಜನ ಅಲೌಡ್ ಇದ್ದೂ ಕೂಡ 3 ಜನ ರಿಟೈನ್ ಮಾಡಿಕೊಂಡಿತ್ತು. ಯಾಕೆಂದರೆ ಆ ಒಂದು ಇದು ಬರುತ್ತೆ, ಅದೊಂದು ಚಾರ್ಟ್ ಕೊಡ್ತಾರೆ ಅವರು, ಇಷ್ಟಿಷ್ಟು ಕೊಡಬೇಕು ಒಬ್ಬೊಬ್ಬ ಪ್ಲೇಯರ್ಗೆ ಅಂತ. ಫಸ್ಟ್ ರಿಟರ್ನ್ ಆದವ್ರಿಗೆ ಇಷ್ಟು, ಸೆಕೆಂಡ್ ರಿಟರ್ನ್ ಆದವ್ರಿಗೆ ಇಷ್ಟು, ಥರ್ಡ್ ರಿಟರ್ನ್ ಆದವ್ರಿಗೆ ಇಷ್ಟು ಅಂತ. ಸೊ ಅಲ್ಲಿ ಸ್ವಲ್ಪ ದುಡ್ಡನ್ನ ಉಳಿಸ್ಬೋದು ಬೇಕಾದ್ರೆ RCB, ಒಂದು 2-3 ಕೋಟಿಯನ್ನು ಉಳಿಸ್ಬೋದು RCB. ಸೊ ಆ ಥರ ನೋಡ್ತು ಅಂತಂದರೆ ಆ ಥರ ಇನ್ ಕೇಸ್ ಏನಾದ್ರು ಚಾಟ್ನ ಬಿಟ್ಟರು ಅಂತಂದರೆ ಫಸ್ಟ್ ರಿಟರ್ನ್ ಆದವ್ರಿಗೆ ಇಷ್ಟು, ಸೆಕೆಂಡ್ ಪ್ರಿಫರೆನ್ಸಲ್ಲಿ ಇರೋರಿಗೆ ಇಷ್ಟು, ಥರ್ಡ್ ಪ್ರಿಫರೆನ್ಸಲ್ಲಿ ಇರೋರಿಗೆ ಇಷ್ಟು ಕೊಡಬೇಕು ಅಂತ ಅವರೇ ನಿಗದಿ ಮಾಡಿ ಬಿಟ್ಬಿಡ್ತಾರೆ. ಸೊ ಆ ಥರ ಇನ್ ಕೇಸ್ ಏನಾದ್ರು ಆ ಚಾಟ್ನ ಬಿಟ್ಟರು ಅಂತಂದರೆ ಎಷ್ಟು ನಂಬರ್ ಆಫ್ ರಿಟೆನ್ಷನ್ ಆಗುತ್ತೆ ಅಂತ ನೋಡಬೇಕು. ಎಲ್ಲರಿಗೂ ಕೂಡ ಒಂದೇ ಅಮೌಂಟ್ನ ಕೊಡೋದಕ್ಕಾಗೋದಿಲ್ಲ. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗಿಷ್ಟು, ಸೆಕೆಂಡ್ ಪ್ರಿಫರೆನ್ಸ್ ಅವ್ರಿಗಿಷ್ಟು, ಥರ್ಡ್ ಪ್ರಿಫರೆನ್ಸ್ ಅವ್ರಿಗಿಷ್ಟು ಅಂತ ಬಿಟ್ಬಿಡ್ತಾರೆ IPL ಅವರೇ. ಸೊ ಅದ್ರ ಮೇಲೆ ರಿಟೆನ್ಷನ್ ಆಗಬೇಕಾಗತ್ತೆ. ನೋಡೋಣ, ಎಲ್ಲರೂ ರಿಟೈನ್ ಆಗೋದನ್ನು ಕೂಡ ಕಷ್ಟ, ಮೇನ್ ಪ್ಲೇಯರ್ಸ್ಗಳು. ಯಾಕಂದರೆ ಅವ್ರು ಒಪ್ಪದೇ ಇರ್ಬೋದು, ನನಗೆ ಇಷ್ಟು ಅಮೌಂಟ್ ಬೇಡ ನಾನು ಆಪ್ಷನ್ಗೆ ಹೋಗ್ತೀನಿ ಅಂತ ಹೇಳಿದ್ರು ಹೇಳ್ಬೋದು. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.